ಕಾರಣ. ಯಾಕಂದ್ರೆ ಪುರಸಭೆ ಚುನಾವಣೆ ಘೋಷಣೆ ಆದಾಗ ಅವತ್ತು ಸ್ಟೇ ತಂದು ನಗರಸಭೆ ಚುನಾವಣೆ ಮಾಡಿಸಬಹುದಾಗಿತ್ತು. ಬಟ್ ಅವ್ರು ಅವತ್ತು ಮಾಡ್ಲಿಲ್ಲ ಅನ್ನೋದು ಒಂದು ಮಾತು ಕೇಳಿ ಬಂದಿದೆ. ನೋಡಿ, ನಗರಸಭೆ ಆರ್ಡರ್ ಆಗಿತ್ತು ಅವತ್ತು ಕರೋನಾ ಪೀರಿಯಡ್ನಲ್ಲಿ ಜಾರಿಗೆ ಬರ್ತಕ್ಕಂಥ ಕೆಲಸವನ್ನ ಸ್ವಲ್ಪ ತಡವಾಯಿತು ಕರೋನಾ ಇರೋದ್ರಿಂದ. ಪುರಸಭೆ ಸಮಯ ಆಗ್ತಾ ಇತ್ತು, ಅದಕ್ಕೋಸ್ಕರ ಪುರಸಭೆ ಎಲೆಕ್ಷನ್ ಆಯ್ತು. ನಗರಸಭೆ ಮಾಡಬಹುದಾಗಿತ್ತು. ನಾವ್ ಹೆಂಗೆ ಸ್ಟೇ ತರೋದು? ನಮ್ಮ ಹುಡುಗರು ಎಲ್ಲ ಪ್ರತಿಯೊಬ್ರು ನಮ್ಮ ತಾಲೂಕ್ನ ನಾವೇ ಹಾಳು ಮಾಡಕ್ಕಾಗತ್ತಾ? ನಾವ್ ಯಾಕೆಂತಂದ್ರೆ ನಾವು ಸ್ಟೇ ತರದಕ್ಕೆ ಯಾವ ಕಾನೂನಲ್ಲಿ ನೀವು ಸ್ಟೇ ತರಕ್ ಹೋಗ್ತಿದ್ರಿ? ನಗರಸಭೆ ಆಗ್ತಾ ಇದೆ ತಡೀರಿ ಅಂತ ತರಕ್ಕಾಗತ್ತಾ? ಆಗೋದಿಲ್ಲ. ನಗರಸಭೆ ಆರ್ಡರ್ ಆದ್ಮೇಲೆ ನಾವು ತರಬಹುದಾಗಿತ್ತು. ನಗರಸಭೆ ಆರ್ಡರ್ ಇನ್ನೂ ಆಗಿರ್ಲಿಲ್ಲ. ಅದಕ್ಕೆ ಪುರಸಭೆಯವ್ರನ್ನ ನಗರಸಭೆ ಸದಸ್ಯರನ್ನಾಗಿ ಇವತ್ತು ಮಾಡಿದೀವಲ್ಲ, ಅದು ಮಾಡಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನೆಲಮಂಗಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನೀವ್ ಯಾಕೆ ಪಿತೂರಿ ಮಾಡ್ತಾ ಇದ್ದೀರಿ? ಇವತ್ತು 4 ಜನ ಏನ್ ಸದಸ್ಯರಿದ್ದಾರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಈ ಮೊದಲೇ ಕೂಡ ಇದೆ, ಹೈಕೋರ್ಟ್ ಆರ್ಡರ್ ಇದೆ. ನೀವು ಅದನ್ನ ಮತ್ತೆ ಕರ್ನಾಟಕ ಸರ್ಕಾರದಿಂದ ವಜಾಗೊಳಿಸಿ ಇವ್ರಿಗೆ 4 ಜನ ತೆಗ್ಸಿ ನಮ್ಮ ಸದಸ್ಯರನ್ನ ಮಾಡ್ಬೇಕು ಅಂತಕ್ಕಂಥದ್ದು ನೀವು ಕಾನೂನು ಅರ್ಥಕೊಂಡು ಮಾಡ್ಬೇಕಲ್ವಾ? ಕಾನೂನು ಎಲ್ಲಾರ್ಕಿಂತ ಏನು ದೊಡ್ಡತಾನೆ. ನಮ್ಮ ಸಂವಿಧಾನ ಮತ್ತು ನಮ್ಮ ಕಾನೂನು ಪ್ರತಿಯೊಬ್ಬರಿಗೂ ದೊಡ್ಡದೇ ತಾನೇ. ಇಲ್ಲಿ ರಾಷ್ಟ್ರಪತಿಯವರಿಗೂ ಒಂದೇ ಓಟು, ಸಾಮಾನ್ಯ ಮನುಷ್ಯನಿಗೂ ಕೂಡ ಒಂದೇ ಓಟು. ಅಂಥದ್ದನ್ನ ನೀವು ಅರ್ಥಕೊಂಡು ಕೆಲಸ ಮಾಡಬೇಕಾಗಿತ್ತು. ಇವತ್ತು ಏನು ನೀವು ಕೆಲಸ ಈ ರೀತಿ ಮಾಡಿದ್ರಿ, ಮುಂದೆ ಈ ರೀತಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಬಹಳ ದೊಡ್ಡ ಹೋರಾಟ ಮಾಡ್ತೀವಿ. ND ಪಕ್ಷದಿಂದ ಹೋರಾಟ ಮಾಡಿ ನಿಮಗೆ ಚೀಮಾರಿ ಮಾಡ್ತಕ್ಕಂಥ ಕೆಲಸವನ್ನ ಇನ್ನೂ ಮುಂದೆ ಕೂಡ ನಾವು ಮಾಡ್ತೇವೆ.